ಇರಾನ್ನ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಮತ್ತೆ ದಾಳಿ, ಅಣ್ವಸ್ತ್ರ ಸಂಗ್ರಹಗಾರಗಳ ಮೇಲೆ ಸದ್ಯಕ್ಕೆ ಇಸ್ರೇಲ್ ಭೀಕರ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ನ ಫೋರ್ಡೋ ಅಣ್ವಸ್ತ್ರ ಘಟಕದ ಮೇಲೆ ವಾಯು ದಾಳಿ. ಇರಾನ್ನ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಮತ್ತೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಅಣ್ವಸ್ತ್ರ ಸಂಗ್ರಹಗಾರ ಇಲ್ಲಿ ಇಸ್ರೇಲ್ ಭೀಕರ ದಾಳಿಯನ್ನ ಮಾಡ್ತಿರೋದು. ಇರಾನ್ನ ಫೋರ್ಡೋ ಅಣ್ವಸ್ತ್ರ ಘಟಕದ ಮೇಲೆ ವಾಯು ದಾಳಿ. ಒಂದ್ ಕಡೆ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದ್ರೆ, ಈಗ ಇರಾನ್ನ ನ್ಯೂಕ್ಲಿಯರ್ ಘಟಕ, ಯಾಕಂದ್ರೆ ಅಲ್ಲಿ ಸಮಸ್ಯೆ ಇರೋದೇ ಸದ್ಯಕ್ಕೆ ಈಗಿರುವಂಥ ಆಕ್ಷೇಪಗಳಲ್ಲಿ ಇವರ ಪರಮಾಣು ಪರೀಕ್ಷೆಗಳ ಮೇಲೆ, ಇವರ ಕಾರ್ಯಕ್ರಮಗಳ ಮೇಲೆ. ಸೊ ಇರಾನ್ ಈ ಪರಮಾಣು ಅಸ್ತ್ರಗಳನ್ನು ಪಡೆದಂಥ ಸಂದರ್ಭದಲ್ಲಿ ಅದು ದೊಡ್ಡ ಥ್ರೆಟ್. ಯಾಕಂದರೆ ಇಸ್ರೇಲನ್ನು ಕಂಪ್ಲೀಟ್ ಆಗಿ ಭೂಪಟದಿಂದ ನಾಶ ಮಾಡಬೇಕು ಅನ್ನೋದೇ ಇರಾನ್ ಅವರ ಉದ್ದೇಶ. ಸೊ ಹಾಗಾಗಿ ಇಂಥ ಪ್ರಯತ್ನಗಳು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಇಸ್ರೇಲ್ ಹೇಳಿದೆ. ಸೊ ಇರಾನ್ನ ಫೋರ್ಡೋ ಅಣ್ವಸ್ತ್ರ ಘಟಕದ ಮೇಲೆ ವಾಯು ದಾಳಿ ನಡೆಸಲಾಗ್ತಾ ಇದೆ. ಸೊ ಇರಾನ್ನ ದೃಶ್ಯಗಳನ್ನು ನೋಡ್ತಾ ಇದ್ರೆ, ಈಗ ಇಸ್ರೇಲ್ ಇರಾನ್ ಮೇಲೆ ಮಾಡಿರುವಂಥ ದಾಳಿ ಇದು. ನ್ಯೂಕ್ಲಿಯರ್ ಘಟಕದ ಮೇಲೆ ದಾಳಿ ಮಾಡಿರೋದು. ಸೊ ಏನೆಲ್ಲ ಅಲ್ಲಿ ಪ್ರೊಸೀಜರ್ಗಳಾಗ್ತಾ ಇದೆ ನ್ಯೂಕ್ಲಿಯರ್ ಘಟಕಗಳಲ್ಲಿ, ಸೊ ಅದೆಲ್ಲವನ್ನು ಕೂಡ ನಿಲ್ಲಿಸುವಂಥದ್ದು ಇಸ್ರೇಲ್ನ ಪ್ರಯತ್ನ. ನಾವು ಯಾವ ಕಾರಣಕ್ಕೂ ಅವ್ರಿಗೆ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಇದು ಮುಂದುವರೆದ್ರೆ ಖಂಡಿತ ಅವರು ನಮಗೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಥ್ರೆಟ್ ಆಗ್ತಾರೆ, ಸಮಸ್ಯೆ ಆಗುತ್ತೆ ನಮಗೆ ಅಂತ. ಸೊ ಅಣ್ವಸ್ತ್ರ ಸಂಗ್ರಹಗಾರಗಳಲ್ಲಿ ಅದರ ಮೇಲೆ ಈಗ ಇಸ್ರೇಲ್ ಭೀಕರ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ಫೋರ್ಡೋ ಅಣ್ವಸ್ತ್ರ ಘಟಕದ ಮೇಲೆ ವಾಯು ದಾಳಿ. ועכשיו מנסים לאתר את כולם בין ההריסות. יש פה